ನಾವು ಸ್ಟ್ರಾಬೆರಿ ಪಿಕ್ಕಿಂಗ್ ಬಂದಿದ್ದೀವಿ. ಏನೇನಿದೆ ನೋಡೋಣ, ಇಲ್ಲಿ ಬನ್ನಿ. ಈ ಫಾರ್ಮ್ ಅಲ್ಲಿ ಸ್ಟ್ರಾಬೆರಿ, ಬ್ಲೂಬೆರೀಸ್ ಈ ತರ ಬೇರೆ ಬೇರೆ ಗಿಡಗಳನ್ನು ಹಾಕಿದ್ದಾರೆ. ಈ ಸ್ಟ್ರಾಬೆರಿ ಸೀಸನ್ ಅಂತೆ. ಎಲ್ಲೆಲ್ಲಿ ಸ್ಟ್ರಾಬೆರಿ ಗಿಡಗಳನ್ನು ಹಾಕಿದ್ದಾರೆ ಅಂತ ನೋಡಿ, ಈ ತರ ಚಿತ್ರ ಹಾಕಿದ್ದಾರೆ. ಈ ಚಿತ್ರ ಇದ್ದಲ್ಲೆಲ್ಲ ಸ್ಟ್ರಾಬೆರೀಸ್ ಇದೆ ಅಂತ. ಇದೊಂದು ಸ್ಟ್ರಾಬೆರಿ ಪ್ಯಾಚ್ ಅಂತ ಕರೀತಾರೆ. ಈ ಪ್ಯಾಚ್ ಅಲ್ಲಿ ಹೋಗ್ತಾ ಇದೀವಿ. ನೋಡಿ, ಮರಿಗೆ ಸಿಕ್ತು ಸ್ಟ್ರಾಬೆರಿ, ಕೊಯ್ತಾ ಇದ್ದಾನೆ. ಇದು ನೋಡಿ, ದೊಡ್ಡ ಸಣ್ಣ ಬೇರೆ ಬೇರೆ ತರಹದ ಸ್ಟ್ರಾಬೆರಿಗಳಿದೆ. ಅದಕ್ಕಿದೆ ಡ್ರಿಪ್ ಇರಿಗೇಷನ್ ತರ ಮಾಡಿದ್ದಾರೆ, ನೀರಾವರಿ. ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಸ್ಟ್ರಾಬೆರೀಸ್. ನಾವು ಫಸ್ಟ್ ಟೈಮ್ ಸ್ಟ್ರಾಬೆರಿ ಪಿಕ್ಕಿಂಗಿಗೆ ಬಂದಿದ್ದು. ಇದು ಆ ಪ್ಯಾಚಿಂದ ಬೇರೆ ಪ್ಯಾಚಿಗೆ ಹೋಗ್ತಾ ಇದ್ದೀವಿ. ನೋಡಿ, ಜನ ಜಾತ್ರೆ, ವೀಕೆಂಡ್ ಆಗಿದ್ದಕ್ಕೆ. ಸ್ಟ್ರಾಬೆರಿ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಇದೆ. ಎಲ್ಲ ಸ್ಟ್ರಾಬೆರಿಗಳು ಹಾಸ್ ಹೋಗಿದೆ ಎಲ್ಲ ಕಡೆ. ನೋಡಿ, ನಾನು ಕೊಯ್ತಾ ಇದ್ದೀನಿ ಸ್ಟ್ರಾಬೆರಿ. ಫುಲ್ ಖುಷಿ ಆಗ್ತಾ ಇದೆ, ಫುಲ್ ಎಕ್ಸೈಟ್ಮೆಂಟ್ ಫಸ್ಟ್ ಟೈಮ್ ಸ್ಟ್ರಾಬೆರಿ ಪಿಕ್ಕಿಂಗಿಗೆ ಬಂದಿದ್ದಕ್ಕೆ. ಮಾರ್ಕೆಟಲ್ಲಿ ತಿಂದಿರ್ತೀವಿ, ಬಟ್ ಈ ಥರ ಲೈವ್ ಆಗಿ ನೋಡೋದು, ಇದನ್ನು ಕೊಯ್ಯೋದೇ ಒಂಥರ ಖುಷಿ. ಈ ಪಕ್ಕನೇ ಒಂದು ಏರ್ಪೋರ್ಟ್ ಇದೆ ಅನ್ಸುತ್ತೆ. ಸೊ ಇಲ್ಲೆಲ್ಲ ಫ್ಲೈಟ್ಸ್ ಎಲ್ಲ ಬರ್ತಾ ಇದೆ ನೋಡಿ, ಅದನ್ನೆಲ್ಲ ನೋಡ್ಬೋದು. ಸ್ಟ್ರಾಬೆರಿ ಪಿಕ್ಕಿಂಗ್ ಜೊತೆಗೆ ಫ್ಲೈಟ್ಸು ನೋಡ್ಬೋದು. ಸ್ಟ್ರಾಬೆರಿ ಗೊಂಚಲು ನೋಡಿ ಹೇಗಿದೆ. ಇದು ಮಿಡಿ, ಸ್ವಲ್ಪ ಬೆಳೆದಿರೋದು, ಸ್ವಲ್ಪ ದೊಡ್ಡ ಸೈಜಿಂದು, ಎಲ್ಲ ಥರದ ಸೈಜಿನ ಸ್ಟ್ರಾಬೆರಿಗಳು ಕೂಡ ಇದೆ ಇಲ್ಲಿ. ಇದರಲ್ಲಿ ನಾವು ಬೆಳೆದಿದ್ದನ್ನು ಕೊಯ್ಕೊಬೋದು, ಇಲ್ಲ ಸ್ವಲ್ಪ ಅರೆಹಣ್ಣಾಗಿರೋ ಥರದ್ದನ್ನು ಕೂಡ ಕೊಯ್ಕೊಬೋದು. ಈ ಸ್ವಲ್ಪ ಸಣ್ಣ ಸಣ್ಣ ಸೈಜಿನ ಸ್ಟ್ರಾಬೆರಿಗಳಿದೆ. ಇದೇ ಮತ್ತೊಂದು ಪ್ಯಾಚಲ್ಲಿ ಹೋಗಿ ನೋಡಬೇಕು, ಇನ್ನು ದೊಡ್ಡದಿದೆಯಾ ಅಥವಾ ಇದೇ ಸೈಜಿಂದ ಅಂತ. ನಾವಿಷ್ಟು ಕೊಯ್ದಿದ್ದೀವಿ ನೋಡಿ, ಸ್ಟ್ರಾಬೆರಿ ಇಷ್ಟು ದೊಡ್ಡ ದೊಡ್ಡದೆಲ್ಲ ಸಿಕ್ಕಿದೆ. ಆ ಪ್ಯಾಚಲ್ಲಿ ಸಿಕ್ಕಿತ್ತು. ಈಗ ಮತ್ತೊಂದು ಪ್ಯಾಚಿಗೆ ಹೋಗ್ತಾ ಇದ್ದೀವಿ, ನೋಡೋಣ ಇನ್ನೂ ದೊಡ್ಡ ಸೈಜಿನ ಸಿಗತ್ತಾ, ಸಣ್ಣ ಸಿಗತ್ತಾ, ಯಾವ್ಯಾವ ಥರ ಸಿಗತ್ತೆ ಅಂತ. ವಾವ್, ನೋಡಿ ಎಷ್ಟು ದೊಡ್ಡ ದೊಡ್ಡ ಸೈಜಿನ ಸಿಗ್ತಾ ಇದೆ ಸ್ಟ್ರಾಬೆರೀಸು. ಸ್ಟ್ರಾಬೆರಿ ಪಿಕ್ಕಿಂಗ್ ಅಲ್ಲಿ ಯು ಪಿಕ್ ಸ್ಟ್ರಾಬೆರೀಸ್ ಅಂತ ಒಂದು ಬಾಸ್ಕೆಟ್ ಕೊಟ್ಟಿದ್ದಾರೆ ನೋಡಿ, ಅದಕ್ಕೂ ಹಾಕೊಬೋದು. ಅದರಲ್ಲಿ ಅವರು ವೇ ಮಾಡ್ತಾರೆ ಕೊನೆಗೆ. ಅಥವಾ ನಮ್ಮದೇ ಏನಾದ್ರು ಬಕೆಟ್ ಇದ್ರೂ ತೊಗೊಂಬರ್ಬೋದು. ನಮ್ಮ ಬಕೆಟಲ್ಲೂ ತುಂಬಿಸ್ತಾ ಇದ್ದಾನೆ, ಅಪ್ರಮೇಯ ಇಟ್ಕೊಂಡಿದ್ದಾನೆ. ಅವ್ರು ಕೊಟ್ಟಿದ್ದ ಬಾಸ್ಕೆಟಲ್ಲಿ ನಾವು ತುಂಬಿಸ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಇದೆ ಸ್ಟ್ರಾಬೆರೀಸು. ದೊಡ್ಡದು, ಸಣ್ಣದು, ಜೋಡಿ ಸ್ಟ್ರಾಬೆರಿ ಥರದ್ದು ಸಿಗುತ್ತೆ. ದೊಡ್ಡ ದೊಡ್ಡ ಥರದ್ದು ಸ್ಟ್ರಾಬೆರಿಗಳು ಕೂಡ ಸಿಗ್ತಾ ಇದೆ. ಸುಮಾರು ವೆರೈಟೀಸ್ ಸ್ಟ್ರಾಬೆರೀಸ್ ಇದೆ. ಸೊ ಈ ಥರದ್ದು ತೊಟ್ಟಿಟ್ಟು ಸ್ವಲ್ಪ ಜಾಸ್ತಿ ಇಟ್ಕೊಳಿದ್ರೆ ಹಾಳಾಗಲ್ವೇನೋ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು. ತೂಕ ಸ್ವಲ್ಪ ಜಾಸ್ತಿ ಬರುತ್ತೆ, ಬಟ್ ಆದರೂ ಸ್ಟ್ರಾಬೆರಿ ಹಾಳಾಗದೆ ಇರೋದು ಇಂಪಾರ್ಟೆಂಟ್ ಅಲ್ಲ. ಅದಕ್ಕೆ ಈ ಥರ ಕೊಯ್ತಾ ಇದ್ದೀವಿ. ಎಲ್ಲಿ ನೋಡಿದರೂ ಸ್ಟ್ರಾಬೆರೀಸ್ ನೋಡಿ ಎಷ್ಟು ಚೆನ್ನಾಗಿದೆ. ಒಂಥರ ಸಖತ್ ಅದ್ಭುತ ಅನಿಸುತ್ತೆ ಈ ಎಕ್ಸ್ಪೀರಿಯನ್ಸು. ಈ ಸ್ಟ್ರಾಬೆರಿಗ ಇದರಲ್ಲಿ ಪಾರ್ಕಲ್ಲಿ ಕೊಯ್ಯೋದು, ಸ್ಟ್ರಾಬೆರಿ ಫಾರ್ಮಲ್ಲಿ ಕೊಯ್ಯೋದು. ಎಲ್ಲೋ ನೋಡಿದ್ರು ಸ್ಟ್ರಾಬೆರಿನೇ ಸ್ಟ್ರಾಬೆರಿ. ನೋಡಿ, ಏರೋಪ್ಲೇನ್ಗಳು ಮತ್ತೆ ಬರ್ತಾ ಇದೆ. ನೋಡಿ ಎಷ್ಟು ದೊಡ್ಡ ದೊಡ್ಡ ಸ್ಟ್ರಾಬೆರಿಗಳಿದೆ, ಎಷ್ಟು ಚೆನ್ನಾಗಿದೆ. ಫುಲ್ ಇಲ್ಲಿಂದ ಒಂದ್ಸಲ ಬಂದರೆ ಈ ಕಾರ್ಡ್ ತುಂಬಿಸ್ಕೊಳ್ದೆ ಹೋಗೋಕ್ಕೆ ಮನಸ್ಸಾಗಲ್ಲ, ಅಷ್ಟಿದೆ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಸ್ಟ್ರಾಬೆರಿ. ಇಯರಿಂಗ್ಸ್ ಅಂತೆ. ಈ ಸ್ಟ್ರಾಬೆರಿ ಪಿಕ್ಕಿಂಗಲ್ಲಿ LB ಅಂತ ಕರೀತಾರೆ, ಅಥವಾ 1 ಪೌಂಡ್ ಅಂತ, ಅಂದರೆ ಹತ್ತತ್ರ ಅರ್ಧ kg ಲೆಕ್ಕ ಇರುತ್ತೆ. ಈ ಹೊರಗಡೆ ಮಾರ್ಕೆಟ್ಗಿಂತ ಸ್ವಲ್ಪ ಜಾಸ್ತಿ ಇಟ್ಟಿರ್ತಾರೆ. 1 LB ಹೊರಗಡೆ ಎಲ್ಲ $3 ಇದ್ರೆ ಇಲ್ಲಿ $4, $5 ಹೀಗೆ ಇಟ್ಟಿರ್ತಾರೆ. ಹಾಗಾಗಿ ಮಧ್ಯ ಅವನೊಂದು ತಿಂದ್ರೂ ಇವರೇನು ತಲೆ ಕೆಡಿಸ್ಕೊಳ್ಳಲ್ಲ. ನೋಡಿ, ಹಾಸಿ ಹೋಗಿದೆ, ಅಷ್ಟು ಸ್ಟ್ರಾಬೆರೀಸ್ ಇದೆ. ಕೆಲವೊಂದು ಕಡೆ ಕೊಳಿತಾ ಇರುತ್ತೆ, ಅಷ್ಟು ಸ್ಟ್ರಾಬೆರಿ ಬಿಟ್ಟಿದೆ. ನೋಡಿ, ಸ್ಟ್ರಾಬೆರಿ ಹೂವು ಎಷ್ಟು ಚೆನ್ನಾಗಿದೆಯಲ್ಲ. ಸ್ಟ್ರಾಬೆರಿ ಹೂವು ಮೊಗ್ಗಾಗಿ ಸ್ಟ್ರಾಬೆರಿ ಆಗ್ತಾ ಇರೋದು ಎಷ್ಟು ಚೆನ್ನಾಗಿದೆ ನೋಡಿ. ಈ ದೃಶ್ಯನೇ ಒಂಥರ ಅದ್ಭುತವಾಗಿರುತ್ತೆ. ಅಂತೂ ತುಂಬ ಸ್ಟ್ರಾಬೆರಿ ತಂದ್ವಿ. ಬಾಸ್ಕೆಟ್ಟು, ಅವ್ರು ಕೊಟ್ಟಿದ್ದ ಬಾಸ್ಕೆಟು ತುಂಬಿಸಿದ್ವಿ, ಜೊತೆಗೆ ನಮ್ಮ ಬಕೆಟು ತುಂಬಿಸಿದ್ವಿ. ಆಮೇಲೆ ಅಷ್ಟೆಲ್ಲ ಹೇಗೆ ತಿನ್ನೋಕೆ ಅಂತೂ ಆಗಲ್ಲ. ಆಮೇಲೆ ಸ್ಟ್ರಾಬೆರಿ ಸ್ಮೂತಿ, ಸ್ಟ್ರಾಬೆರಿ ಐಸ್ ಕ್ರೀಮು, ಸ್ಟ್ರಾಬೆರಿ ಐಸ್ ಲಾಲಿ ಎಲ್ಲ ಮಾಡಿದ್ವಿ. ಈ ಎಲ್ಲೇ ಏರ್ಪೋರ್ಟ್ ಪಕ್ಕ ಇದ್ದಿದ್ದಕ್ಕೆ ಒಂದಿಷ್ಟು ಏರೋಪ್ಲೇನ್ಗಳನ್ನು ಕೂಡ ನೋಡಿದ್ವಿ. ನಮ್ಮ ವಿಡಿಯೋ ಹೆಂಗೆ ಅನ್ನಿಸ್ತು ಕಮೆಂಟ್ಗಳ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.